ಹಾಯ್ ಹಲೋ ಗೈಸ್, ಇವತ್ತೊಂದು ಆ್ಯಕ್ಚುಲಿ ನಾನು ಪ್ರೀವಿಯಸ್ 2 ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ಒಂದು ವಿಡಿಯೋದಲ್ಲಿ 1 to 3 ಸೆಷನ್ನು, ಇನ್ನೊಂದು ವಿಡಿಯೋದಲ್ಲಿ 4 to 6 ಸೆಷನ್ನು. ಸೊ ಈ ಸೆಷನ್ನಲ್ಲಿ ನಾನು ನಿಮಗೆ 7, 8, 9, 10 4 ಸೆಷನ್ದು ನಿಮಗೆ ಫುಲ್ಲು ಕಂಪ್ಲೀಟಾಗಿ ಟಾಸ್ಕ್ ಮುಗಿಸೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಆ್ಯಸ್ ಯೂಶ್ವಲ್ ಎಲ್ಲ ಸೇಮೇ ಇದೆ. ಸೊ ಇದ್ರದ್ದು PDF ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಗಿಟಬ್ ಲಿಂಕ್ ಇದೆ, ಇಲ್ಲ ಟೆಲಿಗ್ರಾಮ್ ಲಿಂಕ್ ಇದೆ. ಗಿಟಬ್ ಬೇಕು ಅಂದರೆ ಗಿಟಬಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಟೆಲಿಗ್ರಾಮಲ್ಲಿ ಬೇಕು ಅಂದರೆ ಟೆಲಿಗ್ರಾಮಲ್ಲಿ ಹೋಗಿ ಆ ಚಾನಲ್ಗೆ ಜಾಯ್ನ್ ಆಗಿ, ಎಲ್ಲ ಅಪ್ಡೇಟ್ಸ್ ಆ ಥರಲ್ಲೇ ಬರ್ತಾ ಇರುತ್ತೆ. ಸೊ ಇವಾಗ ನಾವು ನಮ್ಮ ನಮ್ಮ ಪ್ರೋಗ್ರಾಮ್ಗೆ ಎನ್ರೋಲ್ ಆಗೋಣ. ಸೊ ಇಲ್ಲಿ ಕೋರ್ಸು, ಸೊ ಇಲ್ಲಿ ಬಂದರೆ 6 ತನಕ ಆಗಿತ್ತು. ಸೊ ಇವತ್ತು ನಾವು 7 ಮಾಡೋಕ್ಕೆ ಹೋಗ್ತಾಯಿದ್ದೀರಿ. ಸೊ ಆ್ಯಕ್ಚುಲಿ ನಾನು ಎಲ್ಲ ಮಾಡಿಕ್ಕಿದ್ದೀನಿ, ಸೊ ಎಲ್ಲ ಚೆಕ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಮಾರ್ಕ್ ಆ್ಯಸ್ ಕಂಪ್ಲೀಟೆಡ್ ಅಂತ ಕೊಟ್ಟು ನೆಕ್ಸ್ಟ್ ಕೊಡಿ. ಇದೆಲ್ಲ ಏನು ಬೇಕಾಗಿಲ್ಲ, ಬೇಕಂದರೆ ನೀವು ಫುಲ್ಲು ಚೆಕ್ ಮಾಡೋಂಗಿದ್ರೆ ಚೆಕ್ ಮಾಡ್ಕೋಬೋದು. ಇಲ್ಲಾಂದರೆ ಆ್ಯಸ್ ಯೂಶ್ವಲ್ ನೆಕ್ಸ್ಟ್ ಕೊಡ್ಕೊಂಡು ಕಂಪ್ಲೀಟ್ ಮಾಡ್ಬೋದು. ಸೊ ನಂದು ಆಲ್ರೆಡಿ ಇದು ಟಾಸ್ಕ್ ಬಂದು ಇದು ಲ್ಯಾಬಲ್ಲಿ ಆಗಿದೆ. ಸೊ 9ಗೆ ಹೋಗಿದೆ ನೋಡಿ. 6, 7, 8 ಎಲ್ಲ ಆಗಿದೆ. 7, 8 ಆಗಿದೆ. 9, 10 ಮಾತ್ರ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಅದೇನು ಅಪ್ಲೋಡ್ ಮಾಡೋಕ್ಕೋಗಲ್ಲ. ಕಂಪ್ಲೀಟ್ ಟಾಸ್ಕ್ ಅಂತ ಕೊಟ್ಟು ಆ್ಯಡ್ ಫೈಲ್ ಅಂತ ಕೊಟ್ಟು ಅದ್ರ ಫೈಲ್ನ ಆ್ಯಡ್ ಮಾಡ್ತೀನಿ. ಸೊ ಹೊಸ್ದಾಗಿ ಯಾರು ಈ ವಿಡಿಯೋ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂಗೆ ಫುಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ನಿಮಗೂ ಯೂಸ್ಫುಲ್ ಆಗ್ಬೋದು. ಏನಂತಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಅಟ್ ದ ಎಂಡಲ್ಲಿ ನಮಗೇ ಏನು ಮಾಡಿದ್ರಿ, ಏನು ಮಾಡಿಲ್ಲ ಅನ್ನೋದೆಲ್ಲ ಒಂದು ಕನ್ಫ್ಯೂಷನ್ ಬಂದ್ಬಿಡುತ್ತೆ. ಸೊ ಅದಕ್ಕೆ ಆ ಟೈಮಲ್ಲಿ ನೋಡೋಕ್ಕೋಸ್ಕರ ಅಪ್ಡೇಟ್ ಮಾಡ್ತಾಯಿದ್ದೀನಿ ಯೂಟ್ಯೂಬ್ಗೆ. ಮೀನ್ಸ್ ಡೇಟಾ ಎಲ್ಲ ಹಾಕಿ ಏನೇನು ಮಾಡ್ತಾಯಿದ್ದೀರಿ ಅಂತ. ಸೊ ಯಾರು ಕೇಳಿದಾಗ, ಫ್ರೆಂಡ್ಸ್ ಕೇಳಿದಾಗ ಇವಾಗ ನಾವು ಹೇಳ್ಕೊಡೋಕ್ಕಾಗಲ್ಲ, ಇಲ್ಲ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು, ಪ್ರತಿಯೊಂದು ಏನಾರು ಒಂದು ಮಾಡ್ಕೋಬೇಕು. ಸೊ ಆವಾಗ ಈ ವಿಡಿಯೋನ ಕಳಿಸ್ಬಿಡೋದು. ಸೊ ಅವ್ರಿಗೆ ಯೂಸ್ಫುಲ್ ಆಗುತ್ತೆ, ಹೆಲ್ಪ್ಫುಲ್ ಆಗುತ್ತೆ. ಈ ವಿಡಿಯೋ ನೋಡಿಕೊಂಡು ಫೋನಲ್ಲಿ ನೋಡಿಕೊಂಡು ಮಾಡ್ಕೊಡೋ ಥರ. ಆ್ಯಸ್ ಯೂಶ್ವಲ್ ಇವಾಗ ನಾವು ಕ್ವಶನ್ಸು ಬಂದಿದ್ದೀರಿ, ಕ್ವಿಝು. ಸೊ ನಿಮಗೆ ಇದನ್ನ ಕಂಪ್ಲೀಟ್ ಮಾಡಿ ಲಾಸ್ಟಿಗೆ ಆನ್ಸರ್ ಏನು ಬರುತ್ತೆ ಅಂದ್ಬಿಟ್ಟು ಆನ್ಸರ್ ನಾನು ನಿಮಗೆ ತೋರಿಸ್ತೀನಿ. 7th ಅಂತಿದೆಯಲ್ಲ, ಸೊ ಇದಕ್ಕೆ ನೀವು ಟಿಪ್ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಟಿಪ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಲೈಕ್ ಇವಾಗ ನೀವು ಒಬ್ರಿಗೆ ಅಮೌಂಟು 1000 ಕೊಟ್ಟಿರ್ತೀರ. 1000ಅಲ್ಲಿ ಒಂದು ಟಿಪ್ ಬಂದು, ಸೊ ಈ ಟಿಪ್ ಇದೆಯಲ್ಲ ಇದು ಸೆಷನ್ 7ದು. ಸೆಷನ್ 7ಅಲ್ಲಿ ನಾವು ಕೋಡ್ ಹಾಕ್ತೀವಿ, ಓಕೆನಾ, ಅದಕ್ಕೆ ರನ್ ಮಾಡೋದಕ್ಕೆ ಮೈಂಡ್ ಮ್ಯಾಟ್ರಿಕ್ಸಲ್ಲಿ ಲ್ಯಾಬಲ್ಲಿ. ಸೊ ಆವಾಗ ಇದನ್ನೆಲ್ಲ ಕಾಪಿ ಮಾಡಿ ಪೇಸ್ಟ್ ಮಾಡಿದಾಗ, ಸೊ ಅಲ್ಲಿ ನಾವು ಔಟ್ಪುಟ್ಟಲ್ಲಿ ನಾವು ವ್ಯಾಲ್ಯೂಮ್ ಎಂಟ್ರಿ ಮಾಡಬೇಕು. ಮೀನ್ಸ್ ಅದ್ರ ಮೇಲ್ಗಡೆ ಎಲ್ಲಿ ಅಂದರೆ ಲೈಕ್ ಇವಾಗ ಎಕ್ಸಾಂಪಲ್ 9th ಅಂತ ನೋಡ್ತೀನಿ, 9th ಒಂದೇ ಮಾಡಬೇಕು. ಸೊ ಅದಕ್ಕೋಸ್ಕರ ಸೊ ಇಲ್ಲಿ ಸ್ಟ್ಯಾಂಡರ್ಡ್ ಇನ್ ಅಂತ STDIN ಅಂತ ಇದೆಯಲ್ಲ, ಇಲ್ಲಿ ಸ್ಟ್ಯಾಂಡರ್ಡ್, ಅದು ಫುಲ್ ಫಾರ್ಮು ಸ್ಟ್ಯಾಂಡರ್ಡ್ ಇನ್ ಅಂತ. ಸೊ ಈ ಜಾಗದಲ್ಲಿ ನೀವು ಎಷ್ಟು ಟಿಪ್ಸ್ ಕೊಡಬೇಕು ಅಂದ್ಕೊಂಡಿದ್ದೀರಾ, ಎಷ್ಟು ಪರ್ಸೆಂಟ್. ಇವಾಗ ನೀವು ಒಂದು ಹೋಟ್ಲಿಗೆ ಹೋಗ್ತೀರಾ, ಹೋಟ್ಲಲ್ಲಿ ಒಂದು 100 ರೂಪಾಯಿ ನೀವು ಐಟಮ್ ಇದು ಮಾಡಿರ್ತೀರ. ಸೊ ಅದರಲ್ಲಿ ಅವರು ಟಿಪ್ಸ್ ಎಷ್ಟು ಕೊಡಬೇಕು ಅಂತ ಇರುತ್ತೆ. ಮೀನ್ಸ್ ಇಷ್ಟು ಪರ್ಸೆಂಟೇಜ್ ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡಿರ್ತೀರ. ಓಕೆ, ಇವಾಗ ಒಂದು 10% ಮೀನ್ಸ್ ಒಂದು 100 ರೂಪೀಸ್ಗೆ 10% ಅಂದರೆ 10 ರೂಪಾಯಿ ಟಿಪ್ಸು. ಸೊ ಈ ಥರ ಇಲ್ಲಿ ಅದೇ ಕೇಳುತ್ತೆ. ನೀವು ಇಲ್ಲಿ ರನ್ ಹೊಡೆದಾಗ ಇಲ್ಲಿ ಎಂಟ್ರಿ ಮಾಡಬೇಕು, ನೀವು ಟಿಪ್ಸ್ ಎಷ್ಟು ಕೊಡಬೇಕು, ಎಷ್ಟು ಪರ್ಸೆಂಟ್ ಕೊಡಬೇಕು, ಅಮೌಂಟ್ ಎಷ್ಟಾಗಿದೆ. ಸೊ ಅದಕ್ಕೆ ಔಟ್ಪುಟ್ಟು ಆಮೇಲೆ ಇಲ್ಲಿ ತೋರಿಸುತ್ತೆ. ಸೊ ಆವಾಗ ನಿಮಗೆ ಔಟ್ಪುಟ್ ಬರೋದು 7th ಒಂದಿಗೆ. ಸೊ ಇದು 7th ಒಂದಿಗೆ. ಸೊ ಇಷ್ಟು ಆಮೇಲೆ ನಿಮ್ಗೆ ಔಟ್ಪುಟ್ ಬರುತ್ತೆ. ಆಮೇಲೆ ಇಲ್ಲಿ ರನ್ ಕೋಡ್ ಮೇಲೆ ಆಮೇಲೆ ಸಬ್ಮಿಟ್ಟು ಸೆಷನ್ 7 ಅಂತ ಇರುತ್ತೆ. ಸೊ ನಾನು ಇವಾಗ ಸೆಷನ್ 9 ಮಾಡಬೇಕು. ಇವಾಗ ಇಲ್ಲಿ ನಿಮಗೆ ಸೆಷನ್ 9 ಅಂತ ತೋರಿಸ್ತೈತೆ ನೋಡಿ. ಸಬ್ಮಿಟ್ ಕೊಟ್ಟಿದ್ದೀನಿ. ಸೊ 10 out of 10 ಬಂದಿದೆ. ಸೊ ನಿಮಗೆ ಆನ್ಸರ್ ಪ್ರಿವ್ಯೂ ಮಾಡ್ತೀನಿ. ಫಸ್ಟ್ 1, 2, 3, 4, 5, 6, 7, 8, 9, 10 ಅಷ್ಟೇ. ಸೊ ಇವಾಗ 7th ಮುಗೀತು, 7th ಸೆಷನ್ ಮುಗೀತು. ಇವಾಗ 8th ಅಂತ ಮಾಡೋಣ. ಸೊ
ಇದರಲ್ಲಿ ಏನಂದರೆ ತುಂಬ ಜನದ್ದು ಟಾಸ್ಕ್ ಎಲ್ಲ ಕಂಪ್ಲೀಟ್ ಮಾಡಿದ್ರು ಝೀರೋ ಆಗೇ ಇದೆ ಇಲ್ಲಿ ಪರ್ಸೆಂಟೇಜು. ಸೊ ನಂದು 38 ಇದೆಯಲ್ಲ, ಆ ಥರ ಝೀರೋ ಆಗೇ ಇದೆ. ಸೊ ಏನು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಇದನ್ನ ಮೈಂಡ್ ಮ್ಯಾಟ್ರಿಕ್ಸ್ ಅವರೇ ಸಾರ್ಟ್ ಔಟ್ ಮಾಡಬೇಕು, ನಮಗೆ ಅಷ್ಟೊಂದೆಲ್ಲ ಐಡಿಯಾ ಇರೋಲ್ಲ. ಸೊ ಇದರಲ್ಲಿ ನೀವು ಲಿಂಕ್ ಎಲ್ಲ ಓಪನ್ ಮಾಡಿ ನೀವು ಚೆಕ್ ಮಾಡಿರಲೇಬೇಕು. ನಂದೆಲ್ಲ ಆಗಿದೆ, ಏನಕ್ಕಂದರೆ ಮ್ಯಾಮ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಾನು ಮಾಡಿದ್ದೆ. ಸೊ ಅದಕ್ಕೋಸ್ಕರ ಮಾರ್ಕ್ ಆಸ್ ಕಂಪ್ಲೀಟೆಡ್ ಅಂತ ಮಾಡಿಕೊಂಡು ನೆಕ್ಸ್ಟ್ ಕಂಟಿನ್ಯೂ ಆಗ್ತೀನಿ. ಸೊ ಮಾಡಿಲ್ಲ ಅಂದರೆ ಒಂದು ಸತಿ ಹೋಗಿ ನೋಡಿ, ನೀವೇನು ಮಾಡಬೇಕು ಅನ್ನೋದು ನಿಮಗೆ ಒಂದು ಐಡಿಯಾ ಥರ ಫುಲ್ ಎಕ್ಸ್ಪ್ಲನೇಷನ್ ಮಾಡಿ ಇಕ್ಕಿರ್ತಾರೆ. ಸೊ ಇದು ಅಷ್ಟೇ ಆಲ್ರೆಡಿ ಆಗಿದೆ ನೋಡಿ, 9ನಲ್ಲಿದೆ. ಸೊ ಇದು ಕೂಡ ನಾನು ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೆ, ಅಪ್ಡೇಟ್ ಮಾಡಿದ್ದೀನಿ. ಜಸ್ಟ್ ಫೈಲ್ ಮಾತ್ರ ಆ್ಯಡ್ ಮಾಡಬೇಕು. ಇದು 8. ಜಸ್ಟ್ ಫೈಲ್ ಮಾತ್ರ ಅಪ್ಲೋಡಿಂಗ್ ಬಿಟ್ಟಿದೆ. ಅದೆಲ್ಲ ಕೋಡಿಂಗ್ ಎಲ್ಲ ನಿನ್ನೆನೇ ಪ್ರಾಕ್ಟೀಸ್ ಮಾಡೋ ಟೈಮಲ್ಲೇ ಓಕೆ ಕರೆಕ್ಟಾಗಿ ಇದೆಯೋ ಇಲ್ಲ ಚೆಕ್ ಮಾಡೋ ಟೈಮಲ್ಲೇ ಮಾಡಿಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಅದು ತೋರ್ಸೋಕ್ಕಾಗಲ್ಲ, ಮತ್ತೆ ಬರಲ್ಲಲ್ಲ. ಒಂದು ಸತಿ ಅಪ್ಲೋಡ್ ಆದಮೇಲೆ ಅದು ನೆಕ್ಸ್ಟ್ ಸೆಷನ್ ಏನಿದೆ ಸೊ ಅದಕ್ಕೆ ಹೋಗ್ತಾ ಇರುತ್ತೆ. ತುಂಬ ಜನ ಗ್ರೂಪಲ್ಲಿ ಮೆಸೇಜ್ ಆಗ್ತಾನೆ ಇದ್ದಾರೆ, ನಂದು ಎಷ್ಟೇ ಕಂಪ್ಲೀಟ್ ಮಾಡಿದ್ರು 0% ಇದೆ ಅಂತ. ಸೊ ಅದನ್ನ ಮೈಂಡ್ ಮ್ಯಾಟ್ರಿಕ್ಸ್ ಅವರು ಏನಂತ ಅವರು ಕ್ಲಿಯರ್ ಮಾಡಬೇಕು, ಏನು ಪ್ರಾಬ್ಲಮ್ ಇದೆ ಅಂತ. ಸೊ ಅದಕ್ಕೂ ಏನು ರೆಸ್ಪಾನ್ಸ್ ಮಾಡ್ತಾಯಿಲ್ಲ ಅಂತ ನಮ್ಮ ಫ್ರೆಂಡ್ಸೆಲ್ಲ ಮೆಸೇಜ್ ಹಾಕಿದರು. ನಮ್ಮ ಫ್ರೆಂಡ್ಸ್ಗೂ ಸೇಮ್ ಇಶ್ಯೂ ಬರ್ತೈತೆ, ಏನಂತ ಗೊತ್ತಿಲ್ಲ. ನಿಮಗೇನಾದ್ರು ಗೊತ್ತಿದ್ದರೆ ಕಮೆಂಟ್ ಮಾಡಿ ಏನಾಗಿದೆ ಅಂತ. ಸೊ ಇವಾಗ ನಾವು ಸೆಷನ್ 8ಅಲ್ಲಿ ಕ್ವಿಝಿಗೆ ಬಂದಿದ್ದೀರಿ. ಆಮೇಲೆ ಇದನ್ನೆಲ್ಲ ಆನ್ಸರ್ ಎಲ್ಲ ಹಾಕಿ ಲಾಸ್ಟಿಗೆ ಆನ್ಸರ್ ಏನು ಬರುತ್ತೆ ಅಂತ ನಿಮಗೆ ಡಿಸ್ಪ್ಲೇ ಮಾಡ್ತೀನಿ. ಸೊ ಆವಾಗ ನೀವು ಫಿಲ್ ಮಾಡೋಕ್ಕೂ ಈಸಿ ಆಗುತ್ತೆ. ಮೀನ್ಸ್ ತುಂಬ ಟೈಮ್ ತೊಗೊಳ್ಳಲ್ಲ. ಹೆಂಗಿದ್ರೆ ಯಾರಿದ್ರು ಬರೀ ಚಾಟ್‌ಜಿಪಿಟಿಗೆ ಹಾಕೋದು, ಅದು ಗೊತ್ತಿರುತ್ತೆ. ಸೊ ಗೊತ್ತಿರೋ ಸ್ವಲ್ಪ ನಾಲೆಜ್ ಇರೋರು, ಕೋಡಿಂಗ್ ಬಗ್ಗೆ ಇಂಟ್ರೆಸ್ಟ್ ಇರೋರು ಅವರಾಗಿ ಗೆಸ್ ಮಾಡ್ತಾರೆ. ಇಲ್ಲಾಂದರೆ ಆಲ್ಮೋಸ್ಟ್ ಅಲ್ಲೆಲ್ಲ ಚಾಟ್‌ಜಿಪಿಟಿನೇ. ನಿಮಗೆ ಲಾಸ್ಟಲ್ಲಿ ಆನ್ಸರ್ ತೋರಿಸ್ತೀನಿ. ಸೊ 9 ಬರ್ತಾಯಿದೆ, ಓಕೆ. ಇದರಿಂದ ಏನೋ ಕ್ವಿಝಲ್ಲೇನೋ ಆಗಲ್ಲ. ನಿಮಗೆ ರಿಸಲ್ಟ್ ತೋರಿಸ್ತೀನಿ, ಮಾಮೂಲಿ ಆ ಥರ ನೋಡ್ಕೊಳ್ಳಿ. ಸೊ ಫಸ್ಟ್ ಒಂತ್, ಸೆಕೆಂಡ್ ಒಂತ್, ಥರ್ಡ್ ಒಂತ್, ಫೋರ್ತ್ ಒಂತ್, ಫಿಫ್ತ್ ಒಂತ್, ಸಿಕ್ಸ್ತ್ ಒಂತ್, ಸೆವೆಂತ್ ಒಂತ್, ಏಯ್ತ್ ಒಂತ್, ನೈನ್ತ್ ಒಂತ್, ಟೆಂತ್ ಒಂತ್ ಯಾವುದಾಗಿರ್ಬೋದು. ಟೆಂತ್ ಒಂತೇ ರಾಂಗ್ ಆಗಿರೋದು, ಬಟ್ ಆದರೂ ರಾಂಗ್ ಅಂತ ಬಂದಿದೆ. ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಸೊ ಪ್ರಿವಿಯಸ್ ಹೋದೆ. ಸೊ ನೆಕ್ಸ್ಟ್ ಅಷ್ಟೇ, 7 ಆಯಿತು, 8 ಆಯಿತು. ಇವಾಗ 9th ಒಂದು ಮಾಡಬೇಕು. ಸೊ ನೆಕ್ಸ್ಟು ಸೊ ಇಷ್ಟೇ. ಸೊ ಇವಾಗ ಸೆಷನ್ 9 ಹೋಗೋಣ. ಟೇಕ್ ಮೀನ್ ಕಂಪ್ಲೀಟ್. ಆ್ಯಕ್ಚುಲಿ ನಂದು ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಅದಕ್ಕೋಸ್ಕರ ನಾನು ನೆಕ್ಸ್ಟ್ ಅಂತ ಹೊಡ್ಕೊಂಡು ಹೋಗ್ತಾಯಿದ್ದೀನಿ ಅಷ್ಟೇ. ನೀವು ಯಾವುದು ಕಂಪ್ಲೀಟ್ ಮಾಡಿಲ್ಲ ಅಂದರೆ ಹೋಗಿ ಓಪನ್ ಮಾಡಿ ನೋಡಿಬಿಟ್ಟು ಸೊ ಆಮೇಲೆ ನೀವು ಕಂಪ್ಲೀಟ್ ಕೊಡಿ. ಸೊ ಇವಾಗ ನಾನು 9th ಅಂತು. ಸೊ ಆಲ್ಮೋಸ್ಟ್ ಅಲ್ಲೆಲ್ಲ ನಾನು ಎಲ್ಲ PDF ಮಾಡಿಕೊಂಡು PDF-ಅಲ್ಲಿರೋ ಕೋಡ್ನೇ ನಾನು ಅಲ್ಲಿ ಕಾಪಿ ಪೇಸ್ಟ್ ಮಾಡ್ತಿರೋದು. ಅದಕ್ಕೆ ನಿಮಗೂ ಅದೇ ಕಲಿಸಿರೋದು ನಾನು. ಔಟ್ಪುಟ್ ಇದು ವಾರ್ನಿಂಗ್ ಕೊಡ್ತಾ ಇದೆ. ಔಟ್ಪುಟ್ಟು ನನ್ನ ಹತ್ರ ಓಪನ್ JDK 64 ಬಿಟ್ ಸರ್ವರ್ ಇಲ್ಲ ನನ್ನ ಹತ್ರ. ಸೊ ಮೇ ಬಿ ಆ್ಯಂಡ್ರಾಯ್ಡಲ್ಲಿ ಇರ್ಬೋದೇನೋ, ಇದು ಮ್ಯಾಕಲ್ಲಿಲ್ಲ. ಸೊ ನೀವು ಟ್ರೈ ಮಾಡಿದಾಗ ಬರ್ಬೋದು. ಸೊ ಬಂದ ಮೇಲೆ ರನ್ ಮಾಡಿ ಅಷ್ಟೇ. ಸೊ ನನಗೆ ಬರ್ತಾಯಿಲ್ಲ, ಇದಕ್ಕೆ ಆಲ್ಟರ್ನೇಟ್ ಏನಾರ ಮಾಡಬೇಕಷ್ಟೆ. ಮತ್ತು ಕೊಡ್ತಾಯಿದ್ದೀನಿ. ಇವಾಗ ಬಂತು ನೋಡಿ ಇಲ್ಲಿ. ಸೊ ನನ್ನ ಹತ್ರ ಲ್ಯಾಪ್ಟಾಪು ಕ್ಯಾಟಗರಿ ಏನೇನಿದೆ ಅದೆಲ್ಲ ಫುಲ್ ಇನ್ವೆಂಟ್ರಿ ಕೊಟ್ಟಿದ್ದೀನಿ. ಲೋ ಸ್ಟಾಕ್ ಎಷ್ಟಿದೆ
ಆಮೇಲೆ ಏನೇನೋ ಲೋ ಸ್ಟಾಕ್ ಎಲೆಕ್ಟ್ರಾನಿಕ್ಸ್ ಕ್ಯಾಟಗರಿ. ಸೊ ಟೋಟಲಿ ಇವೆಲ್ಲ ಟೋಟಲ್ ಸೇರಿ ನೇಮು ಇವಾಗ ಲ್ಯಾಪ್ಟಾಪು ಕೀಬೋರ್ಡ್ ಎಲ್ಲ ಒಂದೊಂದು ಎಲೆಕ್ಟ್ರಾನಿಕ್ಸ್ ಅಲ್ಲ. ಸೊ ಎಲೆಕ್ಟ್ರಾನಿಕ್ಸ್ 17 ಐಟಮು ಮತ್ತು ಸೊ ಇವೆಲ್ಲ ಟೋಟಲ್ ಅಲ್ಲ. ಟೋಟಲ್ ಎಲ್ಲ ಮೀನ್ಸ್ ಯಾವ್ಯಾವ ಇನ್ವೆಂಟ್ರಿಯಲ್ಲಿ ಎಷ್ಟೆಷ್ಟಿದೆ, ಎಷ್ಟೆಷ್ಟು ಸ್ಟಾಕ್ ಇದೆ ಅಂತ ಅದೇ ನೇಮ್ ತೊಗೊಂಡು ನೇಮ್ ಅಲ್ಲಿ ಎಷ್ಟೆಷ್ಟು ಕ್ವಾಂಟಿಟಿ ಇದೆ ಅನ್ನೋದು ಸ್ಟಾಕ್ ಅಪ್ಡೇಟ್ ಮಾಡುತ್ತೆ ಅಷ್ಟೇ. ಆಮೇಲೆ ಸಬ್ಮಿಟ್ ಎಸ್ 8 ನಾನು 9 ತಾನೇ ಮಾಡ್ತಿರೋದು. 9 ಒಬ್ಬ ಬಂತು, ನಾನು ಫುಲ್ಲು ಶಾಕ್ ಆಗೋದೆ. ನಾನು ಅದು ಸಬ್ಮಿಟ್ ಮಾಡಿದ್ದೀನಿ, ನನ್ನ ಮಗಂದು ಯಾಕೆ ಬರ್ತಾಯಿದೆ ಅಂತ. ಸೊ ಇದರಲ್ಲಿ ಕೊಟ್ಟೆ. ನೆಕ್ಸ್ಟ್ ಆ್ಯಡ್ ಫೈಲ್. ಆ್ಯಡ್ ಫೈಲ್ ಆಮೇಲೆ ಮಾರ್ಕ್ ಆಸ್ ಕಂಪ್ಲೀಟ್. ಸೊ ನೆಕ್ಸ್ಟು AADK ಇದಕ್ಕೂ ಸಬ್ಮಿಟ್ ಕೊಡು. ಆ್ಯಡ್ ಫೈಲು AADK. ಸೊ ಇದು ಪ್ರತಿಯೊಂದು ಕೂಡ ಅಪ್ಡೇಟ್ ಮಾಡಿದ್ದೀನಿ ವಿತ್ ನೇಮ್ ಪ್ರಕಾರನೇ. ನೀವು ಆರಾಮಾಗಿ ಅಪ್ಲೋಡ್ ಮಾಡ್ಕೋಬೋದು. ಏನು ನೇಮ್ ಗೇಮ್ ಏನಿಲ್ಲ, ಯಾರು ಬೇಕಾದ್ರೂ ಹಾಕೋಬೋದು. ಸೊ ನಾನು ಮಾಡೋದ್ರಲ್ಲಿ ಏನಾರು ನಿಮಗೆ ಚೇಂಜಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ಸೊ ಆ ಚೇಂಜಸ್ನ ನಾನು ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ಕ್ವಿಝ್ ಬಂತು ಆ್ಯಸ್ ಯೂಶುವಲ್. ಆನ್ಸರ್ ಲಾಸ್ಟಿಗೆ ತೋರಿಸ್ತೀನಿ. ನಾನು ಇದರಲ್ಲಿ ಕರೆಕ್ಟು ರಾಂಗ್ ಅವೆಲ್ಲ ನೋಡೋಲ್ಲ, ಸುಮ್ಮನೆ ಚಾಟ್‌ಜಿಪಿಟಿಗೆ ಹಾಕೋದು, ಯಾವ್ದು ಬರುತ್ತೋ ಆನ್ಸರ್ ಅದನ್ನ ಹಾಕೋದು. 9 ಬಂದರೂ ಅಷ್ಟೇ, 10 ಬಂದರೂ ಅಷ್ಟೇ, ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ఎందుకంದರೆ ಇದು ನಮ್ಮ ಬೇಸಿಕ್ ಪರ್ಪಸ್ಗೆ ಅಷ್ಟೇ. ನಾವು ಕಂಪ್ಲೀಟ್ ಮಾಡಲಿ ಬಿಡಲಿ ಅಲ್ಲಿ ಪರ್ಸೆಂಟೇಜ್ ಇನ್ಕ್ರೀಸ್ ಆಗ್ತಾ ಇರುತ್ತೆ ಎನ್ರೋಲಲ್ಲಿ. ರೈಟಾ ರಾಂಗ ಅವೆಲ್ಲ ಕೂತ್ಕೊಂಡು ಯಾರೂ ನೋಡೋಲ್ಲ. ಸೊ ಅದಕ್ಕೋಸ್ಕರ ಸುಮ್ಮನೆ ವೇಸ್ಟ್ ಮಾಡ್ಕೊಳ್ಳೋದು ಯಾಕೆ ಅಂದ್ಬಿಟ್ಟು. ಸೊ ಇವಾಗ ಸಬ್ಮಿಟ್ ಕೊಡ್ತಾ ಇದ್ದೀನಿ. ಸೊ 10 out of 10 ರಿವ್ಯೂ ಆನ್ಸರ್. ಸೊ ಫಸ್ಟ್ ಒಂದು, ಸೆಕೆಂಡ್ ಒಂದು, ಥರ್ಡ್ ಒಂದು, ಫೋರ್ತ್ ಒಂದು, ಫಿಫ್ತ್ ಒಂದು, ಸಿಕ್ಸ್ತ್ ಒಂದು, ಸೆವೆಂತ್ ಒಂದು, ಏಯ್ತ್ ಒಂದು, ನೈನ್ತ್ ಒಂದು, 10th ಒಂದು. ಸೊ ನಿಮಗೆ ಫಾಸ್ಟ್ ಆದರೆ ಬೇಕಾದ್ರೆ ನೀವು ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ, ಏನಕ್ಕಂದರೆ ತುಂಬ ಟೈಮ್ ಹಿಡಿಯುತ್ತೆ ಅದಕ್ಕೋಸ್ಕರ. ಸೊ ಇವಾಗ 9th ಆಯಿತು. ಸೊ ಇವಾಗ ಲಾಸ್ಟ್ ಸೆಷನ್ ಇದೆ. ಲಾಸ್ಟ್ ಸೆಷನ್ ಒಂದು ಮುಗಿಸಿದ್ರೆ ಸೊ ಅಪ್ ಟು ಇಲ್ಲಿ ತನಕ ಕೊಟ್ಟಿರೋ ಸೀಸನ್ಸ್ ಎಲ್ಲ ಕಂಪ್ಲೀಟೆಡು ಕೋರ್ಸಲ್ಲಿ. ಸೊ ನಿಮ್ಮ ಫ್ರೆಂಡ್ಸು ಇನ್ನೂ ಯಾರು ಸ್ಟಾರ್ಟ್ ಮಾಡಿಲ್ಲ ಅಂದರೆ ಸೊ ಅವ್ರಿಗೆ ಇದು ಲಿಂಕ್ ಶೇರ್ ಮಾಡಿ. ಸೊ ಈ ಥರ ಮಾಡು ಅಂತ ಹೇಳು. ತುಂಬ ಜನ ಕನ್ಫ್ಯೂಷನಲ್ಲಿದ್ದಾರೆ. ಆ್ಯಕ್ಚುಲಿ ನಾನು ಇದ್ದೆ. ಆಮೇಲೆ ಹೋಗ್ತಾ ಇದು ಮಾರ್ಕೆಟ್ಸ್ ಕಂಪ್ಲೀಟ್ ಆಮೇಲೆ ಹೋಗ್ತಾ ಆಮೇಲೆ ಮಾಡ್ತಾಯಿದ್ದೀನಿ. ಅಯ್ಯೋ ಇಲ್ಲ ನಿಮ್ಮ ಜೊತೆ ಮಾತಾಡಿಕೊಂಡು ಇವಾಗ ಅಲ್ಲಿ ಕೊಟ್ಬಿಡ್ತಾಯಿದ್ದೆ. ವಾಟ್ ಟು ಡೂ, ವಾಟ್ ನಾಟ್ ಟು ಡೂ. ನನಗೆ ಬರ್ತಾಯಿಲ್ಲ ಇದು. ಆ ಥರ ಇದಿಲ್ಲ, ಸರ್ವರ್ ಈಸ್ ವಾರ್ಮಿಂಗ್. ಸೊ ನಿಮ್ಮ ವಿಂಡೋಸಲ್ಲಿ ಬರುತ್ತೆ. ಸೊ ಇದನ್ನ ನಾನು ಏನೋ ಒಂದು ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಹೆಂಗೋ ಮಾಡಿ ಆಲ್ಟರ್ನೇಟ್ ಮಾಡಿ ಇವಾಗ ತರಿಸ್ದೆ. ಸೊ 6th ಅಂತೂ ಕೂಡ ಇದು ಸೇಮೇ ಆಲ್ಮೋಸ್ಟ್ ಆಲ್ ನೋಡಿ. ಬಟ್ ಇದರಲ್ಲಿ ಬೇರೆ ಥರ ಎಲೆಕ್ಟ್ರಾನಿಕ್ ಐಟಮ್ಸು ಅವು ಇವು ಎಲ್ಲ ಸ್ಟಾಕ್ ಎಲ್ಲ ಅಪ್ಡೇಟ್ ಇರುತ್ತೆ. ಸೊ ಅದ್ರ ಜೊತೆಗೆ ಟಿಪ್ಸ್ ಎಷ್ಟು, ಇವಾಗ ಬಿಲ್ ಬಂದು 50 ರೂಪೀಸ್ ಮಾಡಿರ್ತೀರ, ಅದರಲ್ಲಿ ಟಿಪ್ ಪರ್ಸೆಂಟ್ ಬಂದು 15% ಇರುತ್ತೆ. ಅರೌಂಡ್ ದ ಫೀಸ್ ಇಸ್ ಫೇಲು. ಅವ್ರಿಗೆ ಟಿಪ್ ಬಂದು 7.5 ರೂಪೀಸು. ಸೊ ಇದರಲ್ಲಿ ಯಾವಾಗ ಜಾಸ್ತಿ ಇರುತ್ತೋ 18%. ಇವಾಗ ಲೈಕ್ ಅದರಲ್ಲಿ ಒಂದು GST ಇರ್ತದೆ ಗೊತ್ತಾ, GST ಕ್ಯಾಲ್ಕುಲೇಟ್ ಮಾಡ್ಕೋತೀವಿ ಇಲ್ಲಿ. GST ಒಂದು ಇವಾಗ ಆಲ್ಮೋಸ್ಟ್ ಅಲ್ಲಿ 18% ಎಲ್ಲ. ಸೊ ಅದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ. ಮೀನ್ಸ್ ಟಿಪ್ಪು ಇದು ಟ್ರೂ ಫಾಲ್ಸು ಅಂತ ನಿಮಗೆ ಗೊತ್ತಾಗೋಕ್ಕೆ. ಸೊ ಇದಿಷ್ಟೇ. ಬರೀ 6th ಮಂತಲ್ಲಿ ನಾರ್ಮಲಾಗಿ ಟಿಪ್ಸ್ ಬಗ್ಗೆ ನೋಡ್ತೀವಿ. ಮತ್ತು ಪ್ರೀವಿಯಸ್ 9 ಪ್ರೋಗ್ರಾಮಲ್ಲಿ ಇನ್ವೆಂಟ್ರಿ ಮ್ಯಾನೇಜರ್ ನೋಡ್ತೀರಿ. ಲೈಕ್ ಎಲೆಕ್ಟ್ರಿಕಲ್ ಐಟಮ್ಸ್ ಇರ್ಬೋದು, ಸ್ಟೇಷನರಿ ಅವು ಇವು ಎಲ್ಲ ಇದಾವಲ್ಲ, ಮೀನ್ಸ್ ಲ್ಯಾಪ್ಟಾಪ್ ಅವು ಬೇಕಾದ್ರೆ ಇನ್ನೂ ಏನೇನು ಬೇಕೋ ಅದು ಆ್ಯಡ್ ಮಾಡ್ಕೋಬೋದು. ಜಸ್ಟ್ ಫಾರ್ ಇಷ್ಟೇ. ಸೊ ಅಯ್ಯೋ ಇರುತ್ತಾ ಹಂಗೆ ತರಿಸಿದ್ದೆ. ಸೊ ಇದರಲ್ಲಿ ಹಿಂಗಂದರೆ ಬ್ಯಾಕ್ ಹೋಗುತ್ತೆ, ಹಿಂಗಂದರೆ ಹಿಂಗೆ ಬರುತ್ತೆ.
ಬರುತ್ತಾ ಬಂತು. ಸೊ ಇದನ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ಬಿಡೋಣ. ಸಬ್ಮಿಟ್ ಕೊಟ್ಟೆ. ಸೊ ಡೈರೆಕ್ಟ್ ಇಲ್ಲಿ ಬಂತು ಆ್ಯಡ್ ಫೈಲ್ಸ್ ಆ್ಯಡ್ ಮಾಡಿ ಇದನ್ನ ಇಲ್ಲಿಗೆ ಕ್ಲೋಸ್ ಮಾಡಿ ಬಿಸಾಕ್ಬಿಡೋಣ. ಸುಮ್ಮನೆ ತಲೆನೋವು ಕೆಲಸ ಒಂದು ಸತಿ ಹೋಗ್ಬಿಟ್ರೆ. ಸೊ ಮಾರ್ಕ್ ಆಸ್ ಕಂಪ್ಲೀಟೆಡ್. ನೆಕ್ಸ್ಟ್ ಸೋರ್ಸ್ ಟು ಡು ಲಿಸ್ಟ್ ಸ್ಟಾರ್ಟ್, ಮಾರ್ಕ್ ಆಸ್ ಸಬ್ಮಿಟೆಡ್, ಆ್ಯಡ್ ಫೈಲ್. ತಗೊಳ್ಳೋ ಆ್ಯಡ್ ಹಾಕು ಆ್ಯಡ್ ಆಯಿತು. ಮಾರ್ಕ್ ಆಸ್ ಕಂಪ್ಲೀಟೆಡ್, ಸಬ್ಮಿಟೆಡ್. ಸೊ ಇವಾಗ ಲಾಸ್ಟ್ ಸ್ಟೆಪ್ ಇದೆ, MCQ ಲೈಕ್ ಕ್ವಿಝ್. 10 ಕೂಡ ಕಂಪ್ಲೀಟ್ ಆಯಿತು. ಸೊ ಪ್ರಿವ್ಯೂ ಆನ್ಸರ್ ನೋಡ್ಕೊಳ್ಳಿ. 2, 3, 4, 5, 6, 7, 8, 9, 10. ಸೊ ಇಲ್ಲಿಗೆ ಎಲ್ಲ ಟಾಸ್ಕು ಮುಗೀತು. ಸೊ ಇವಾಗ ಪರ್ಸೆಂಟೇಜ್ ಬಂದು 47.62% ಕಂಪ್ಲೀಟ್ ಆಗಿದೆ ನನ್ನದ್ರಲ್ಲಿ. ಸೊ ಅದೇ ಹೇಳಿದ್ನಲ್ಲ, ನಮ್ಮ ಫ್ರೆಂಡ್ಸಿಗೆಲ್ಲ ಅದು ಕಂಪ್ಲೀಟೇ ಆಗ್ತಾಯಿಲ್ಲ, 0ದಲ್ಲೇ ಕೂತಿದೆ. ಸೊ ಏನಾಗಿದೆ ಅಂತ ಗೊತ್ತಿಲ್ಲ. ಮೇ ಬಿ ಮೈಂಡ್ ಮ್ಯಾಟ್ರಿಕ್ಸ್ ಅವ್ರನ್ನೇ ಕೇಳಬೇಕೇನೋ. ಬಟ್ ಮೀಟಿಂಗಲ್ಲೆಲ್ಲ ಅದ್ರ ಬಗ್ಗೆ ಏನೋ ಕೇಳಬೇಡಿ, ಪ್ಲ್ಯಾಟ್ಫಾರ್ಮ್ ಬಗ್ಗೆ ಎಲ್ಲ ಅಂತಾರೆ. ಬಟ್ ಇದಕ್ಕೆ ಇನ್ನೇನು ಮಾಡೋದಂತ ಗೊತ್ತಿಲ್ಲ. ಸೊ ನಮ್ಮದು 47.62% ಆಗಿದೆ. ಸೊ ಇನ್ನೂ ಕೋರ್ಸ್ಗಳಿದ್ದಾವೆ. ಸೊ ನೋಡೋಣ. ಇವಾಗ 10 ಆಗಿದೆ, 11, 12, 13 ಇದೆ. ಸೊ ನೋಡೋಣ ಎಷ್ಟಾಗುತ್ತೋ ಅಷ್ಟನ್ನು ನಾನು ನಿಮಗೆ ಹೇಳ್ತೀನಿ. ಓಕೆ, ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಫಸ್ಟ್ ಟೈಮ್ ಯಾರು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಮಚ್ ಲವ್, ಟೇಕ್ ಕೇರ್, ಲವ್ ಯು, ಬಾಯ್.